ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ತ್ಯಾಗ ಮಾಡಿರಿ. ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡಲಿಕ್ಕೆ, ವೀರಶೈವ ಪಂಚಪೀಠದ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾವೆಲ್ಲ ವೀರಶೈವ ಲಿಂಗಾಯತರದೀವಿ. ನೀವು ಒಂದು 10 ಪೈಸಾ ಹುಟ್ಟಿರಿ, ನೀವು ಸುಳ್ಳು ಹೇಳಿ ಇವರು ಬಂಡತನ ತೋರಿಸ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಎಂ ಬಿ ಪಾಟೀಲ್ ರೀ, ಇಷ್ಟೇ ನಾ ತಿಳುವಳಿಕೆ ಹೇಳ್ತೀನಿ. ನೀವು ಇದನ್ನೇ ನೀವು ಮಾಡ್ಲಕ್ಕತ್ರ. ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತೈತಿ. ಬರೀ ಲಿಂಗಾಯತರ ಅಟ್ಟೆ ಓಟ್ ಹಾಕ್ಲಿ. ಲಿಂಗಾಯತರು ಎಷ್ಟು ಅದಾರ? ಎಲ್ಲರ ಮನ್ಯಾಗ ಪಂಚಪೀಠದವ್ರು ಅದಾರ. ಲಿಂಗಾಯತರ ಒಳಗೆ ಎಲ್ಲ ಕ್ಯಾಮಿ ಹಾಕೊಂಡಾರ ತೋಗಿ ಕಾಲು ಮುಗಿತಾರೆ ಇವರಿಗೆ. ಈ ಬೇರೆ ಡ್ರೆಸ್ ಹಾಕೊಂಡು ನಿಂದ್ರ ತಳ್ರಿ, ಯಾರು ಕಾಲು ಮುಗಿಯೋರು ಹಸಿರು ಹಾಕೊಂಡು ನಿಂದ್ರ ತಳ್ರಿ ಬಸವಣ್ಣದು. ಹಾಂ, ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು, ನಿಮ್ಮದು ಅತಿ ಆಯಿತು. ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ, ಅವನಿಂದ ನೀವು ಹಾಳಾಗಲಕತ್ತೀರಿ. ನೀವು ಅದನ್ನು ಬಿಡಬೇಕಿದು. ಲಿಂಗಾಯತ ಪ್ರತ್ಯೇಕ ಧರ್ಮ, ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ. ಮೊನ್ನೆ ನೀವು ಏನು ಮಾಡಿದ್ರಿ, ಸರಳ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನಾಗ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ತಿಂಗಳು ಅಡ್ಡಾಡ್ಯಾರ ಸ್ವಾಮಿಗಳು ಅಭಿಯಾನ. ಅದ್ರಾಗ ಏನು ಹೇಳ್ಯಾರ, ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳ್ಯಾಗ ಹೋಗಿರಿ, ಯಾವ ಫೋಟೋ ಇಡಬೇಡ್ರಿ, ನಮ್ಮದೇ ಫೋಟೋ ಇಡ್ರಿ, ನಮ್ಮದೇ ಪಾದ ಪೂಜೆ ಮಾಡಿರಿ, ಬಸವಣ್ಣನೊಂದು ಇಡ್ರಿ, ನಮ್ಮದೊಂದು ಇಡ್ರಿ ಅಂದಂಗೆ ಇಂಡೈರೆಕ್ಟ್. ಅದಕ್ಕೆ ನಾವು ಬಸವಣ್ಣಂದು ಇಡೋರೆ, ಪಂಚಪೀಠದ್ದು ಇಡೋರೆ. ನಮ್ಮ ಹೃದಯದಾಗ ರಾಮನೂ ಅದಾನ, ಸೀತಾನೂ ಅದಾರ, ಲಕ್ಷ್ಮಣ ಅದಾನ, ಕೃಷ್ಣನೂ ಅದಾನ. ಎಲ್ಲರೂ ನಾವು ನಂಬೋರೇ ಸನಾತನ ಧರ್ಮಿಗಳು. ಎಂ ಬಿ ಪಾಟೀಲ್ ಹೆಂಗಾದ್ರೆ ಅವ್ರ ಮನ್ಯಾಗ ಎಲ್ಲ ದೇವ್ರು ತೆಗೆದು ಹೋಗಿದಾರೇನು ಅವ್ರ ಮನ್ಯಾನ ಜಗಲಿ ಮ್ಯಾಗ. ಇವ್ರು ಏನು ಮಾಡ್ದಲ್ಲ ಸರ್, ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ. ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ, ನಿಮ್ಮ ಮನೆ ದೇವ್ರು ಅಂತೇಳಿ ತೊರವಿ ಮಹಾಲಕ್ಷ್ಮಿಗೆ ಹೋಗ್ತೀರಿ. ನಾವು ಇವೆಲ್ಲ ಬಿಡ್ಬೇಕಲ್ಲ. ನೀವು ಲಿಂಗಾಯತರು ಯಾವ್ದೂ ದೇವ್ರು ನಂಬೋದಿಲ್ಲ. ನಾವು ಸಾಬ್ರಂಗ ನಾವು ಬರೀ ಲಿಂಗನೇ ನಂಬ್ತೀವಿ. ಯಾಕಂದ್ರೆ ಇಸ್ಲಾಮ ನಾವು ಒಂದು ಇವತ್ತು ಶಾನೆಹಳ್ಳಿ ಅವ್ನು ನಿಜಗುಣಾನಂದ ಹೇಳ್ತಾನಲ್ಲ. ಏನು ಹೇಳ್ತಾನೆ ನಿಜಗುಣಾನಂದ? ಕಲ್ಲು ದೇವರು. ಇದು ಈ ಲಿಂಗ ಎದುರಲ್ಲೇ ಮಾಡ್ತಾರ್ರಿ. ಈಶ್ವರ ಎದುರದ ಲಿಂಗ ಅದಾವ, ಕಲ್ಲಿಂದ ಐತಿ. ಅದನ್ನೇ ಪೂಜೆ ಮಾಡ್ತೀರಿ ಕೈಗಿಟ್ಕೊಂಡು. ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದನೆ ಏನು ಬೇರೆ ಅಂದಾರೇನು? ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರನ ಅವತಾರ. ಪ್ರತಿಯೊಂದು ವಚನ ಮುಗಿದ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ. ಏನು ಮಾಡಿ ಕೊಟ್ಟಿದ್ದಾರೆ ಸರ್? ಬಸವಣ್ಣವರು ನಾಸ್ತಿಕರಲ್ಲ, ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ. ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ. ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ. ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ, ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು? ಬಸವಣ್ಣವರ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು, ಅವ್ರನ್ನ ಎಲ್ಲೂ ಪ್ರಥಮ ಜಗದ್ಗುರು ತಂದೆಲ್ಲ. ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ. ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನಮಾನ ಎತ್ತಿದ್ವಿ, ಓಂ ಶ್ರೀ ಗುರು ಲಿಂಗಾಯನಮ ಎತ್ತಿದ್ವಿ. ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದತ್ತ. ಅದಕ್ಕೆ ಓಂ ತೆಗೆದು ಶ್ರೀ ಗುರು ಲಿಂಗ, ಮುಂದೆ ಶ್ರೀನೂ ಹಿಂದೂ ಧರ್ಮದ್ದೇ, ನಮಃ ಅನ್ನೋದು ಹಿಂದೂ ಧರ್ಮದ್ದೇ. ಇವ್ರು ಏನಾರು ಬದಲಾವಣೆ, ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತಿ, ಅದು ಸನಾತನ ಧರ್ಮದ್ದೇ. ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ. ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ. ಬಸವಣ್ಣ ಯಾರ ಹೆಸರು ಏನು ಬಸೀರಮ್ಮದ ಐತೇನು? ಇಲ್ಲ. ಬಸವಣ್ಣನೂ ಹಿಂದೂ, ನಾವು ಹಿಂದೂ. ಅವ್ರು ಯಾರೋ ಬಾಲ್ಕಿ ಸ್ವಾಮಿ ಕೇಳ್ತಾರೆ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣದ. ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ, ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅದಾರ ಹೇಳ್ತಾನೆ. ಹೌದು, ನಾನು ಲಿಂಗಾಯತ ಅದೀನಿ, ನಾನು ರಾಮನೂ ಅದಾನ. ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವು ಇಟ್ಕೊಂಡ್ಯಪ್ಪ, ನೀ ಏನು ಮಾಡಂಗದಿ? ನಮ್ಗೆ ರಾಮನೂ ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನೂ ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲ್ಲ ಎಂ ಬಿ ಪಾಟೀಲ್ರ. ಈ ನಾಟಕ ಕಂಪನಿ ಬಂದ್ ಮಾಡಿರಿ, ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ. ಮತ್ತು ನೀವು ಹೋದ ಸಲ ಲಿಂಗಾಯತ ಧರ್ಮ ಓಡಾಡಿ
ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಬಿ ಪಾಟೀಲ್ರು. ಕಾಶಿ ಪೀಠದಕ್ಕೆ ಹೋದರು, ಶ್ರೀಶೈಲ ಪೀಠಕ್ಕೆ ಹೋದರು, ರಂಭಾಪುರಿ ಪೀಠಕ್ಕೆ ಹೋದರು, ಕಾಲು ಮುಗಿದ್ರು, ಫಲಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡ್ಬೋದು. ಯಾಕೆ ಹೋದ್ರಪ್ಪ? ಲಿಂಗಾಯತ ವೀರಶೈವರು ವಿರೋಧ ಇಲ್ಲ, ಪಂಚಪೀಠದಲ್ಲಿ ವಿರೋಧ ಮಾಡ್ಲಕತ್ತೀರಿ ನೀವು ಲಿಂಗಾಯತರು ಅಂತೇಳಿ. ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ? ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು, ಅದೇನು ಶರಣ ಮತ್ತು ಸ್ವಾಮಿ ಏನೋ ಮಾಡಿದ್ರಲ್ಲ ಮೊನ್ನೆ, ಬಸವ ಸಂಸ್ಕೃತಿ. ಅದ್ರೊಳಗೆ ಒಂದು ರೆಸಲ್ಯೂಷನ್ದಾಗ ನೀವು ಟರಾವದಾಗ ನೋಡ್ರಿ, ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದೂಗಳೇ. ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು? ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ, ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ. ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗ್ಯಾರ. ಆ ಟಿಪ್ಪು ಸುಲ್ತಾನನ ಖಡ್ಗಕ್ಕೆ ಅಂಜಿ, ಔರಂಗಜೇಬನ ಖಡ್ಗಕ್ಕೆ ಅಂಜಿ ಸಾಬ್ರಾಗ್ಯಾರ. ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸ ತೆಗೀರಿ, ಅವರು ಹಿಂದೂಗಳೇ, ಅವರು ಒಪ್ಲಕತ್ತಾರೆ ಹಿಂದೂಗಳೇ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಎಂ ಬಿ ಪಾಟೀಲ್ರೆ, ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರಶೈವ ಹೊಡಿರ್ಲಾಕತ್ತಿರಲ್ಲ, ಇದು ಮಾತು ಪಶ್ಚಾತ್ತಾಪ ಪಡ್ತೀರಿ. ಸೋಮಿಗೆ ಶರೀರ ಹಿಂದೆ ಕನೇರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕ್ಷಮೆ ಬಿಡೋದಿಲ್ಲ. ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ. ನೀವೇನಾದ್ರು ಉಪದ್ಯಾಪಿ ಮಾಡಿದ್ರಿ, ಆ ಸಭೆಯಲ್ಲಿ ಏನೋ ಗದ್ದಲ ಮಾಡಿದ್ರಿ, ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿದೆ, ನಾವು ಕೊಡ್ತೀವಿ. ನೀವು ಸುಮ್ಮ ಮುಖ ಮತ್ತು ತಿಕ್ಕ ಎರಡು ಮುಚ್ಕೊಂಡು ಸುಮ್ಮ ಇರಬೇಕಾಗ್ತದೆ. ಸರ್, ಈಗ ಕನ್ನಡ ಶ್ರೀಗಳು ಏನಂದ್ರೆ ಲಿಂಗಾಯತ ಸಮಾಜಗಳ ಬಗ್ಗೆ ಕೆಟ್ಟದಾಗಿ ಭಾಷೆ ಇಲ್ಲಿ ಶಾಂತಿಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ನಾವು ಏನು ಶಾಂತಿಗೆ ಧಕ್ಕೆ? ಆ ನಿಜಗುಣಾನಂದ್ ಏನೇನು ಮಾತಾಡೋಣ, ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ, ನಿಜಗುಣಾನಂದ್ ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ, ಗೋಗಳ ಬಗ್ಗೆ ಏನು ಮಾತಾಡೋಣ, ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನು ಮಾತಾಡೋಣ, ಅವ ಗಿಡ್ಡ, ಆ ಶಿವನ ಮಗಲ ಗಿಡ್ಡ ಅವ ಆತ. ನಿಜಗುಣಾನಂದ ಮಹಾಲಕ್ಷ್ಮಿ ಬಗ್ಗೆ ಏನು ಮಾತಾಡೋಣ, ಸನಾತನ ಧರ್ಮದ ಬಗ್ಗೆ ಅಷ್ಟು ಹಸೆ ಮಾತಾಡಾರ. ಮೊದಲು ಇವರಿಂದ ಅಶಾಂತಿ ಆಗ್ತದೆ, ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು. ನಿಜಗುಣಾನಂದ ಶಾನೆ ಹಳ್ಳಿಯವ್ರು ಏನು ಅದಾರಲ್ಲ, ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು. ಮತ್ತು ನೋಡಿ ಯಡಿಯೂರಪ್ಪನ ಆಟ ಹಾಕ್ತಿದ್ರು ಒಳಗೆ. ಇಲ್ಲಿ ಪಂಚಪೀಠದವ್ರಿಗೂ ಕಾಲು ಮುಗಿದು, ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗಲಿತ್ತು, ಅಲ್ಲಿ ಸಹಿ ಮಾಡೋದು. ಎಂ ಬಿ ಪಾಟೀಲ್ ಕೇಳ್ರಿ, ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ. ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡಿರಲ್ಲ, ಅಥವಾ ವಿಜಯೇಂದ್ರನ ತೊಗೊಂಡು ಹೋರಾಟ ಮಾಡಿರಿ. ಹಾಳಾಗಿ ಹೋಗ್ತೀವಿ ಆ ಕಡೆ. ನಾವು ಹಿಂದೂಗಳರು ಬಿ ಜೆ ಪಿ ಒಳಗೆ ಉಳಿತೀವಿ. ಅವ್ರದ್ದು ಕೈ ಹೊಡಿದೆ ಯಾರ್ದು? ಯಡಿಯೂರಪ್ಪ ಅವರು ನಾವು ಯಾವ ಡಬಲ್ ಗೇಮ್ ಮಾಡಿದ್ರಿ. ನಾವು ಹೋದ ಸಲ ನೀವು ಯಾರೂ ಹೈಲೈಟ್ ಮಾಡೋದಿಲ್ಲ, ಏನು ಮಾಡೋದು ನೀವು ಒಳಗೆ ಒಂದೊಂದು ಮುಚ್ಚಿಟ್ಕೋತೀವಿ. ಅದಕ್ಕೆ ನಮ್ಮದು ವಿಡಿಯೋ ಇಟ್ಟಿಬಿಟ್ಟಿನ. ನಂದು ಏನಾರು ಮಾಡಿ ನಿಮ್ಗೆ ಸಂಜೆ ಮುಂದೆ ಫೋನ್ ಬರ್ತಾವೆ ಕೆಲವೊಂದು ಚಾನಲ್ದವ್ರಿಗೆ, ವಿಜಯೇಂದ್ರಂದು ಏನಾರು ಮಾಡಿ ಎತ್ನಾಳು ಖರಾಬ್ ಮಾಡಿ, ಡೋಂಟ್ ವರಿ ನಮ್ದೇನು ಕಳ್ಸೋದು ಕಳಿಸ್ರಿ, ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನು ಮಾಡ್ತೀರಿ ಗೊತ್ತೈತೆ ನಾನು ಕೆಲವೊಂದು ಚಾನಲ್ದವ್ರು. ನೀವತ್ತಲ್ಲ, ಕೆಲವೊಂದು ಚಾನಲ್ದವ್ರು ಮಧ್ಯಾಹ್ನ ತನಕ ಚಲೋ ಹೊಡೆದಿರ್ತೀರಿ ಎತ್ನಾಳದು. ಸಂಜೆ ಮುಂದೆ ವಿಜಯೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು, ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು ಅಂತಂದ್ರೆ ನಿಮ್ಮದು ಟ್ಯೂನ್ ಚೇಂಜ್ ಆಗ್ತೈತಿ. ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿ ಜೆ ಪಿಯಲ್ಲಿ 2,000 ರೂಪಾಯಿ ಕೊಡಬೇಕು, 2,000 ಕೋಟಿ ಕೊಡಬೇಕು. 2,500 ನೋಡಿ ಎಷ್ಟು ಐಕಿ, ಒಂದು ರೂಪಾಯಿನ ಕಡಿಮೆ ಆಗಬಾರ್ದಂತ. ಹಿಂಗೆ ನೀವು ಚಾನಲ್ದವ್ರು ಏನಿದಿರಲ್ಲ, ನಮ್ಮದು ಚಲೋ ಇಲ್ಲ ಅಂದ್ರೆ ನಾವು ವಿವಾದಾತ್ಮಕ ಮಾತಾಡ್ತಿದ್ರೆ ಅಯೋಗ್ಯದ್ರೆ ನಂಬಲ್ಲಿ ಬರಬೇಡ್ರಿ. ನೀವು ವಿಜಯೇಂದ್ರ ಮನೆ ಮುಂದೆ ಹೇಳಿಲ್ಲ ಗುಣಗಾನ ಮಾಡಿ, ಜೈ ಜೈ ವಿಜಯೇಂದ್ರ ನಿನ್ನ ನಾಮವು ನಮ್ಮ ಚಾನಲ್ಗೆಲ್ಲ ಲಾಭವು, ಕರುಣಿಸು ಬೇಗನೆ ಕೊಟ್ಟು ಬ್ಯಾಗೇಜ, ಜಯ ಜಯ ವಿಜಯೇಂದ್ರ ಅಂತ ಹೊಡೀರಿ. ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಜಾಗತಿಕ ಧರ್ಮಗಳ ನೋಡ್ರಿ, ಸಿದ್ದೇಶ್ವರ ಸ್ವಾಮಿಗಳನ್ನ ಇದ್ರಾಗ ತೊಗೋಬೇಡ್ರಿ. ನಾ ಹೇಳೀನಿ ಅವ್ರಿಗೆ ಸಲಹೆಗಾರರು ಏನದಾರ, ಎಂ ಬಿ ಪಾಟೀಲ್ರಿಂದ ಸಲಹೆಗಾರರು, ಈ ಹೊಲಸು ಕೆಲಸ ಮಾಡಬೇಡ್ರಿ. ಯಾರು ಸರ್? ಯಾರು ಅದಾರ ಹೋಗಿ ಅವ್ರು ಎಂ ಬಿ ಪಾಟೀಲ್ ಕೇಳ್ರಿ, ನಿಮ್ಮ ಸಲಹೆ ಏನು ಕೊಡ್ಲಾಕತ್ತಾರೆ. ಲಿಂಗಾಯತ ಎಲ್ಲರೂ ಆ ಬಸ್ ಅಂದ್ರೆ ಅಂಥವ್ರ ಹೆಸರು ತೊಗೋಬಾರ್ದು, ಭಾಳ ದೊಡ್ಡವ್ರು ಆಗ್ತಾರೆ. ಎಂ ಬಿ ಪಾಟೀಲ್ ಅಂಥವ್ರ ಮಾತು ಕೇಳಿ, ಎಂ ಬಿ ಪಾಟೀಲ್ ಹಿಂದೆ ಒಂದು ಧರ್ಮ ಹೊಡೆಯೋ ಒಬ್ಬ ಅದಾನ, ಒಬ್ಬವ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದ್ದು ಹೊಲ ಹೊಡೆಯೋ ಒಬ್ಬ ಅದಾನ. ಇವರಿಬ್ಬರು ದೊಡ್ಡ ಸಮಸ್ಯೆ ಎಂ ಬಿ ಪಾಟೀಲ್ರಿಗೆ. ಯಾವುದೋ ರೈತನ ಗುರುತಿರೋದಿಲ್ಲ, ಅವ್ನ ಹೊಲ ಅವನದು ಹಗರಣಗಳು ಆಗ್ಲಕತ್ತಲ್ಲಿ ಬಿಜಾಪುರನಾಗ ಭೂ ಹಗರಣಗಳು.
ಅದು ಸನ್ಮಾನ್ಯ ಎಂ ಬಿ ಪಾಲ್ರಿ ಹಿಂದೆ ಅಡ್ಡಾಡೋ ಶಿಷ್ಯನೇ. ಅದಕ್ಕೆ ಜಾಗೃತರಾಗಿರಿ. ನಾ ಹಿತೇಚ್ಛಾಗಿ ಹೇಳಕತ್ತೀನಿ. ನೀವು ಹಿಂಗೆ ಮಾಡ್ತಿದ್ರೆ ಮಾಡಿರಿ, ನಾವು ಏನು ಮಾಡೋದು ನಾವು ಮಾಡ್ತೀವಿ.